ನಮಸ್ಕಾರ ರೀ. ನಮ್ಮವ್ರಿಗೆಲ್ಲ ನಮಸ್ಕಾರ. ಈಗ ಸದ್ಯಕ್ಕೆ ನಾವು ಕಾಯಿ ಕಟ್ ಮಾಡೋ ಟೈಮ್ದಾಗ ಯಾವೆಲ್ಲ ರೂಲ್ಸ್ಗಳು ಫಾಲೋ ಮಾಡಬೇಕು, ಯಾಕಂದ್ರೆ ನಮಗೆ ಮನುಕ ಶಿಸ್ತಿನಾಗ ಕಲರ್ ಬರಬೇಕು, ಆಮೇಲೆ ವೇಟೇಜ್ ಬರಬೇಕು, ಮತ್ತು ಶುಗರ್ ಭರ್ಪೂರ ಇರಬೇಕು. ಇದು ಯಾವ ರೀತಿ ನಾವು ಕೆಲವೊಂದು ಕ್ರಮಗಳನ್ನು ಅನುಸರಿಸಿದ್ರೆ ಕರೆಕ್ಟ್ ಆಗ್ತದೆ. ಅದಕ್ಕೆ ಭಾಳಷ್ಟು ನಾನು ನಿಮಗೊಂದು ಸಿಂಪಲ್ಲಾಗಿ ಹೇಳಬೇಕಂದ್ರೆ, ಕಾಯಿ ಕಟ್ ಮಾಡೋ ಟೈಮಿಂಗ್ ಈಗ ಮೊದಲು ಒಂದು 10 ದಿವಸ ನೀರಿನ ನಿಯೋಜನೆ ಹೆಂಗಿರ್ಬೇಕು ಅನ್ನೋದು ಮೊದಲು ಮಾತಾಡ್ತೀನಿ ರೀ. ಇದು ಆದ ನಂತರ ಕಾಯಿ ಕಟ್ ಮಾಡೋ ಟೈಮ್ದಾಗ ಮುಂಜಾನೆ ಬೆಳಗ್ಗೆ ಕಟ್ ಮಾಡಬೇಕು, ಸಾಯಂಕಾಲ ಕಟ್ ಮಾಡಬೇಕು, ಶೆಡ್ಡಿಗೆ ಆ ಟೈಮ್ದಾಗ ಹಾಕಬೇಕು. ಇದು ನಮ್ಮ ಕಲರ್ ಯಾವ ರೀತಿ ಬರ್ತದೆ, ಮತ್ತು ಜಲ್ದಿನೂ ಮತ್ತು ನಮ್ಮ ಶೆಡ್ನಾಗ ಒಣಗಬೇಕಲ್ಲ, ಅದು ಯಾವ ರೀತಿ ನಾವು ಈ ಕ್ರಮ ಅನುಸರಿಸಬೇಕು ಅನ್ನೋದ್ರ ಬಗ್ಗೆ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ. ಜಾಸ್ತಿ ಏನು ಟೈಮ್ ತೊಗೊಳಂಗಿಲ್ಲ. ಈಗ ನೋಡಿರಿ, ನೀರಿನ ನಿಯೋಜನೆ ಬಗ್ಗೆ ನಿಮಗೆ ಹೇಳಬೇಕಂದ್ರೆ, ನಾವು ಈಗ ಸಾಕಷ್ಟು ಅವ್ರವ್ರ ಅನುಕೂಲ ತಕ್ಕಂತೆ ನಮ್ಮ ಅನುಕೂಲ ತಕ್ಕಂತೆ ನಾವೇನು ಮಾಡ್ತೀವಿ, ಈ ಒಂದು ರೌಂಡ್ ಶೆಡ್ಡಿನ ತಕ್ಕಂತೆ 1 ರೌಂಡ್ ಕಟ್ ಮಾಡ್ತೀವಿ, 2 ರೌಂಡ್ ಕಟ್ ಮಾಡ್ತೀವಿ, 3 ರೌಂಡ್ ಕಟ್ ಮಾಡ್ತೀವಿ. ಬಟ್ 3 ರೌಂಡ್ ಕಟ್ ಮಾಡತನ ನಮ್ಮ ಪ್ಲಾಟ್ ಒಳಗೆ ಮಾಲ್ ಸರಿ ಉಳಿಯಂಗಿಲ್ಲ, ಕೆಂಪಾಗ್ತದೆ, ಕಡ್ಲಿಕ್ಕೆ ಹೋದ್ರೆ ಕಾಳು ಉದುರಿ ಹೋಗ್ತಿರ್ತದೆ. ಈ ಸಮಸ್ಯೆ ಆಗ್ತದೆ. 3ನೇ ರೌಂಡ್ ವಿಶೇಷವಾಗಿಲ್ಲ, 2ನೇ ರೌಂಡ್ನಾಗೆ ನಮ್ಮದು ಗೊನೆ ಪೂರಾ ಪ್ಲಾಟ್ನಂದು ಮಾಲ್ ಹೋಗಿರಬೇಕು. ಈಗ ಫಸ್ಟಿಗೆ ನಾವು ಒಂದು 10 ದಿವಸ ನೀರಿನ ನಿಯೋಜನೆ ಹೆಂಗೆ, ಈಗ ಸದ್ಯಕ್ಕೆ ನಾವು ಬರ್ತೀವಿ ಪ್ಲಾಟ್ನಾಗ ಶುಗರ್ ಚೆಕ್ ಮಾಡ್ತೀವಿ ಮಷಿನ್ಲೆ, ಒಂದಿಷ್ಟು 21, 22 ಶುಗರ್ ಇತ್ತಂದ್ರೆ ನಾವಿನ್ನು 10 ದಿವ್ಸನಾಗ 2ರಿಂದ 3 ಪಾಯಿಂಟ್ ಏರಿಸ್ಬೇಕು. 20, 21 ಶುಗರ್ ಇತ್ತಂದ್ರೆ 8 ದಿನದಾಗ 2ರಿಂದ 3 ಪಾಯಿಂಟ್ ನಾವು ಶುಗರ್ ಏರಿಸ್ಕೊಂಡು 21ರಿಂದ 24 ತನಕ ಶುಗರ್ ಇರಬೇಕು. ಅಂದ್ರೆ 4 kg ಒಳಗೆ ನಮ್ಗೆ 1 kg ಮನುಕ್ ಆಗ್ತದೆ. ಆ ರೀತಿ ನಾವು ನಿಯೋಜನೆ ಹೆಂಗೆ ಮಾಡ್ಬೇಕಂದ್ರೆ, ನಾವು ಯಥಾಸ್ಥಿತಿ ನೀರು ಬಿಟ್ಕೊಂತ ಹೋದ್ರೆ ನಡೆಯಂಗಿಲ್ಲ. ನಾವು ನೀರಿನ ಪ್ರಮಾಣ ಕಡಿಮೆ ಮಾಡಬೇಕಾಗ್ತದೆ. ನೀರಿನ ಪ್ರಮಾಣ ಕಮ್ಮಿ ಮಾಡಿದ್ರೆ ಗೊನೆ ಏನಾಗ್ತದೆ, ಜೋಳ ಆಗಿಬಿಡ್ತಾವೆ. ಹಿಂಗೆ ಅಳಿಗಾಡಿಸಿದ್ರೆ ಕಾಳು ಉದಿರಿ ಹೋಗ್ಬೇಕು, ಆ ರೀತಿ ಆಗ್ತದೆ. ಅದಕ್ಕೆ ನಾವು ಯಾವ ರೀತಿ ಔಷಧ ಸ್ಪ್ರೇ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮುಂದೆ ಹೇಳ್ತೀನಿ ರೀ. ನೀರಿನ ನಿಯೋಜನೆ ಈಗಂತರೂ ಸರ್ವೇ ಸಾಮಾನ್ಯವಾಗಿ ಎಲ್ಲ ನಾವು ನೀರು ಕಮ್ಮಿ ಮಾಡ್ಕೋತ ಬಂದಿರ್ತೀವಿ. ನಾವು 60-70 ದಿವಸ 80 ದಿವಸ ನೀರು ಇಳೋ ಟೈಮ್ದಾಗ ಯಾವ ರೀತಿ ನೀರು ಕೊಟ್ಟಿರ್ತೀವಲ್ಲ, ಅದ್ರ ಅರ್ಧ ಕೊಡ್ತಿರ್ತೀವಿ. ಈ ಟೈಮ್ದಾಗ ಅರ್ಧ, ಕೆಲವೊಬ್ರು ರೈತರು ದಿನಾನೇ ಚೇಂಜ್ ಮಾಡಿಬಿಟ್ಟಿರ್ತೇವೆ ನಾವು. ಈಗ ಸದ್ಯಕ್ಕೆ ನಾವು ನೀರಂತರೂ ಭಾಳಷ್ಟು ಅರ್ಧಕ್ಕೆ ಕಡಿಮೆ ಮಾಡಿರ್ತೀವಿ. ಈ ನೀರಿನ ಒಳಗೆ ಏನು ಮಾಡಿಬಿಡೋದ್ರಿ, ನಿಯೋಜನ 1 ಟೈಮ್ ಕಟ್ ಮಾಡೋರಿದ್ದು ಒಂದು 2 ಟೈಮ್ 0050 ಗೊಬ್ಬರ ಕೊಡ್ತೀವಿ ನಾವು. ಗೊಬ್ಬರ ಕೊಟ್ಟು ಏನು ಮಾಡ್ತೀವಿ, ಈ ಫುಲ್ ಗೊಬ್ಬರ ಕೊಟ್ಟು ಅಂದ್ರೆ ಈ ಫಸ್ಟ್ ನೀರು ಸೆಕೆಂಡ್ ನೀರು ಗೊಬ್ಬರನೇ ಕೊಡ್ತೀವಿ. ನೆಕ್ಸ್ಟ್ ನೀರು ಖಾಲಿ ಕೊಟ್ಟು ಬಂದ್ ಮಾಡಿಬಿಡ್ತೀವಿ. ನೀರನ್ನೇ ಬಂದ್ ಮಾಡ್ತೀವಿ. ನೆಕ್ಸ್ಟ್ ನೀರು ಏನು ಖಾಲಿ ಕೊಡ್ತೀವಲ್ಲ, ಆ ಟೈಮ್ದಾಗ ನಾವು ಮ್ಯಾಲೆ ಸ್ಪ್ರೇ ಏನು ತೊಗೋತೀವಿ ಅಂದರೆ, ಬೋರಾನ್ 0050 ಪ್ಯಾನೋಪಿಕ್ಸ್, ಇವು ಮೂರನ್ನು ಸೇರಿಸಿ ಒಂದು ಕಾಂಬಿನೇಷನ್ ಮಾಡ್ತೀವಿ. ಮಾಡಿ ಶಿಸ್ತಿನಾಗಿ ನಾವು ಸ್ಪ್ರೇ ತೊಗೊತೀವಿ. ಆದರೆ ಇನ್ನು ಕೆಲವೊಂದು ರೈತರು ಏನು ಮಾಡ್ತಾರೆ, ಅಥವಾ ಅನುಭವ ರೈತರಿಗೆ ಹೇಳೋದು ನಾನು ನಿಮ್ಗೆ ಹೇಳ್ತೀನಿ. ಬಟ್ ನಾ ಆ ರೀತಿ ಮಾಡೋಂಗಿಲ್ಲ. 1 ಎಕರೆಗೆ ಏನದ 100 ml ಪ್ಯಾನೋಪಿಕ್ಸ್ 0050 ಬೋನಾನ ಸೇರಿಸಿ ಡ್ರಿಪ್ನಾಗ ಕೊಡ್ತಾರಂತೆ. ಕೊಡೋದ್ರಿಂದ ನಮ್ಗೆ ಈ ಶೆಡ್ನಾಗ ಕಟ್ ಮಾಡಿ ಹಾಕೋ ಟೈಮ್ದಾಗ ಕಾಳು ಉದುರಂಗಿಲ್ಲ, ಅಥವಾ ಇಲ್ಲೇ ಗಿಡದಾಗ ಕಟ್ ಮಾಡೋ ಟೈಮ್ದಾಗ ಕಾಳು ಉದುರಂಗಿಲ್ಲ ಅಂತ ಹೇಳ್ತಾರೆ. ಬಟ್ ನಾ ಮಾಡಿಲ್ಲ. ನಾ ಸ್ಪ್ರೇ ತೊಗೊತೀನಿ. ಸ್ಪ್ರೇ ಹೆಂಗೆ ತೊಗೋತೀನಿ ಅಂದರೆ, ಲಾಸ್ಟ್ ನೀರು ಏನು ಬಿಟ್ಟಿರ್ತೀನಲ್ಲ ಅವತ್ತೇ ಸ್ಪ್ರೇ ತೊಗೊಂಡ್ಬಿಟ್ಟಿರ್ತೀನಿ. ನನಗೆ ಕಾಳು ಉದುರೋ ಸಮಸ್ಯೆ ಏನು ಭಾಳ ಆಗಂಗಿಲ್ಲ. ಮತ್ತು ಇದು ಒಂದು ನೀರಿನ ನಿಯೋಜನೆ ಮಾಡಿದೆ ರೀ. ಆಮೇಲೆ 1 ರೌಂಡ 2 ರೌಂಡ ಮಾಡ್ತೀವಲ್ಲ. ಈಗ ನಮ್ಮ ಶೆಡ್ ಕಡಿಮೆ, ಇದು ಶೆಡ್ ಸಣ್ಣದೈತಿ, ಮಾಲ್ ಸಂಖ್ಯೆ ಅದ, 2 ರೌಂಡ್ ಕಟ್ ಮಾಡ್ತಿರ್ತೀವಲ್ಲ, ಅಂಥ ಟೈಮ್ದಾಗ ಅವ್ರು ನೀರಿನ ನಿಯೋಜನೆ ಕಡಿಮೆ ಮಾಡೋಕ್ಕೆ ನಡೆಯಂಗಿಲ್ಲ. ಅವರು 0050 ಯಥಾಸ್ಥಿತಿ ಕೊಟ್ಕೊಂತ ಹೋಗ್ಬೇಕು ಗೊಬ್ಬರ ನಾವು. ಯಾಕಂದ್ರೆ ನಮ್ಮ ಪೊಟ್ಯಾಶ್ ಅಪ್ಟೇಕ್ ಆಗಬೇಕಾಗಿರುತ್ತೆ, ಪೊಟ್ಯಾಶ್ ಜಾಸ್ತಿ ಬೇಕಾಗಿರುತ್ತೆ. ಯಾಕಂದ್ರೆ ವೆಟೇಜ್ ಬರಬೇಕಲ್ಲ ನಮ್ಗೆ. ಆಮೇಲೆ ಒಂದು ರೌಂಡ್ ಕಟ್ ಮಾಡಿದ ನಂತರ ನೀರಿನ ನಿಯೋಜನೆ ಏನದ ಕಟ್ ಮಾಡಿದ ನಂತರ ನೀರೇನು ಮೊದಲು ಬಿಡ್ತಿರ್ತೀವಲ್ಲ, ಈಗ 1 ತಾಸು ಬಿಡ್ತೀವಿ ನಾವು. ಬಿಡ್ತಿದ್ದೇವೆ ಅಂದರೆ ಕಟ್ ಮಾಡ್ತೀವಿ 1 ರೌಂಡ್. ಆಮೇಲೆ ನೆಕ್ಸ್ಟ್ ನೀರು ಕೊಡೋಕೆ ಬರ್ತೀವಲ್ಲ, ಆ ಟೈಮ್ ಅದ್ರ 50 ನೀರು ಇರಬೇಕು. 1 ತಾಸು ಇರ್ತೀವಿ ಅಂದ್ರೆ 30 ನಿಮಿಷ ನೀರು ಕೊಡಬೇಕು. ಮತ್ತು ಇಲ್ಲ ನಾವಾಗ 1 ತಾಸು ಕೊಡ್ತಿದ್ದೆ, ಈಗೂ 1 ತಾಸು ಕೊಡಮೋ ಅಂತಂದ್ರೆ ಓಟ ನಡೆಯಂಗಿಲ್ಲ. ಹಿಂದಿನ ಮಾಲ್ ಏನದ ಪೂರಾ ಶುಗರ್ ಬರೋಂಗಿಲ್ಲ ನಮ್ಗೆ. ಆಮೇಲೆ ನಾವು ಕೆಲವೊಂದು ಜಮೀನುಗಳಿಗೆ ಏನಾಗಿಬಿಡ್ತದೆ, ನಮ್ಮ ಜಮೀನಿಗೆ ನಾ 20 ನಿಮಿಷ ನೀರು ಇಳಿಸಿ 40 ನಿಮಿಷ ನೀರು ಕೊಡ್ತೀನಿ ನನ್ನ ಹೊಲಗಳಿಗೆ.
ಯಾಕಂತಂದ್ರೆ ಮಡ್ಡಿ ಜಮೀನು ಅದ ನಂದು. ಕಂಪಲ್ಸರಿ ನಾನು ನೀರು ಕೊಡಲೇಬೇಕಾಯ್ತು. ಕೊಡಲಿಲ್ಲ ಅಂದ್ರೆ ಮತ್ತೊಮ್ಮೆ ನೆಕ್ಸ್ಟ್ ಟೈಮ್ ಕಟ್ ಮಾಡ್ಲಿಕ್ಕೆ ಹೋದ್ನಂದ್ರೆ ಆ ಕಾಳು ಸಿಗಂಗಿಲ್ಲ ನನಗೆ. ಆಮೇಲೆ ಕಾಯಿ ಕಟ್ ಮಾಡಿದ ತಕ್ಷಣ ಒಂದು ಸಾರಿ SOP ಕೊಟ್ಟು ಕೈ ಬಿಟ್ಬಿಡ್ತೀನಿ. ಇಲ್ಲಿ ಪ್ಯಾನೋಪಿಕ್ಸ್ ಏನದ 2 ಟೈಮ್ ಸ್ಪ್ರೇ ಮಾಡ್ತೀನಿ ನಾನು. ಪ್ಯಾನೋಪಿಕ್ಸ್ 0050 ಬೋರಾನ್ ಇದು 2 ಸಾರಿ ಕಾಯಿ ಕಟ್ ಮಾಡೋದು ಒಂದು 3 ದಿವ್ಸ ಮೊದಲು ಇರ್ಲಕ್ಕಾಗಿ, ನೆಕ್ಸ್ಟ್ 2ನೇ ಸಾರಿ 2-3 ದಿವ್ಸ ಇರ್ಲಕ್ಕಾಗಿ 2 ಸ್ಪ್ರೇ ತೊಗೋತೀನಿ. ಬಟ್ ಇದು ತೊಗೊಂಡ ನಂತರ ಕಾಯಿ ಕಟ್ ಮಾಡ್ತೇವಲ್ಲೆಲ್ಲ, ಕಾಯಿ ಕಟ್ ಮಾಡೋದ ಬಳಿಕ ಇಲ್ಲಿ ಒಂದು ಎಚ್ಚರಿಕೆ ಕೆಲಸ ಮಾಡಬೇಕು ನಾವು. ಈಗ ನಾವು ಕಾಯಿ ಕಟ್ ಮಾಡಿದ ಬಳಿಕ ಪ್ಯಾನೋಪಿಕ್ಸ್ ಮಾತ್ರ 2 ಕೈ ಆಗಿರ್ತಾವೆ, ಅಥವಾ ಒಂದೇ ರೌಂಡ್ ಕಟ್ ಮಾಡಿದವ್ರು ಒಂದೇ ಕೈ ಆಗಿರ್ತಾವೆ. ಬಟ್ ನಾವು ಮುಂದಿನ ವರ್ಷ ಅಥವಾ ಏಪ್ರಿಲ್ ಟೈಮ್ದಾಗ ನಮ್ಮ ಗಿಡ ಚೆಂದಾಗಿ ಚಿಗುತ್ತು ಕಡ್ಡಿಯಾಗಿ ಮತ್ತು ಮುಂದಿನ ವರ್ಷ ನಮ್ಗೆ ಯಥಾಸ್ಥಿತಿ ಮಾಲ್ ಬರಬೇಕಲ್ಲ. ಹಾಗಾಗಿ ಅದಕ್ಕೊಂದು ಹೊಸ ಟ್ರಿಕ್ ಅದ. ಅದು ಹೊಸ ಟ್ರಿಕ್ ಅಲ್ಲಕ್ಕೇನ್ರಿ, ಎಲ್ಲರೂ ರೈತರು ಮಾಡ್ಕೊಂಡೇ ಬರ್ತಾರೆ. ನಾನಂತರೂ ಮಾಡೇ ಮಾಡ್ತೀನಿ ಫಿಕ್ಸ್. ಹಂಗಾಗಿ ನಾವು ಒಂದು 5-6-7 ವರ್ಷ ಐತಿ. ಈಗ ನಾನು ಇಳುವರಿ ಒಳಗೆ ಸ್ವಲ್ಪ ಹೆಚ್ಚು ಹಾಕ್ಕೋತೆ, ಹೋಗಿನ ಕರೆ ಕಡಿಮೆ ಆಗಿಲ್ಲ. ಅದನ್ನು ನಾವು ಒಂದು ವಿಡಿಯೋದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ರೀ ಯಾವ ರೀತಿ ಮಾಡ್ಬೇಕನ್ನೋದು. ಇದು ನೀರಿಂದು ವಿತ್ ಗೊಬ್ಬರದು ಆಯಿತು. ಈಗ ನಾವು ಕಾಯಿ ಕಟ್ ಮಾಡೋ ಟೈಮ್ದಾಗ ಮುಂಜಾನೆ ಮಾಡಬೇಕು, ಸಂಜೆ ಟೈಮ್ದಾಗ ಮಾಡಬೇಕು. ನಮ್ಮ ವಿಜ್ಞಾನಿಗಳ ಪ್ರಕಾರ ಅಥವಾ ನಮಗೆ ಕರೆಕ್ಟಾಗಿ ಮುನುಕ್ ಆಗ್ಬೇಕಂದ್ರೆ, ನಮಗೆ ಕರೆಕ್ಟಾಗಿ ಮುನುಕ್ ಆಗಬೇಕು, ಆಮೇಲೆ ಕ್ವಾಲಿಟಿ ಬರಬೇಕು, ಸುಗಾರು ಬರಬೇಕಂದ್ರೆ ವಿಶೇಷವಾಗಿ ನೈಟ್ ತಂಪಿರ್ತದೆ, ನಮ್ಮ ವಾತಾವರಣದಾಗ ನೀರಿನ ಅಂಶ ಜಾಸ್ತಿ ಇರ್ತದೆ. ನೀರಿನ ಅಂಶ ಜಾಸ್ತಿ ಇರೋದರಿಂದ ಕೆಲವೊಂದು ಟೈಮ್ ಹೆಚ್ಚು ಕಡಿಮೆಯಾಗಿ ತಪ್ಪಲ ಮೇಲೆ ಇಬ್ಬನಿ ಬೀಳ್ತಿರ್ತದೆ, ಇಲ್ಲ ನೀರು ಜಾಸ್ತಿ ಜಕ್ಕೊಂಡಿರ್ತದೆ, ಮತ್ತು ಸಂಖ್ಯೆ ಕಡಿಮೆ ಆಗಿರ್ತದಲ್ಲ, ಸಂಖ್ಯೆ ಕಡಿಮೆ ಆಗಿರ್ತದೆ. ಒಟ್ಟು ಕಾಳಿನ ಒಳಗೆ ನೀರು ನೈಟೇ ಒಂದು ಸ್ವಲ್ಪ ಅಪ್ಟೇಕ್ ತೊಗೊತಿರ್ತದೆ, ಗಿಡ ಜಾಸ್ತಿ ಅಪ್ಟೇಕ್ ನೀರು ಜಾಸ್ತಿ ಜಕ್ಕೊಂತಿರ್ತದೆ. ನಾವು ಬೆಳಗ್ಗೆ ಬರ್ನಕ್ಕೆ ಕಟ್ ಮಾಡಿದೆವಂದ್ರೆ ನಮ್ಮ ಕಾಳಿನ ಒಳಗೆ ನೀರಿನ ಅಂಶ ಜಾಸ್ತಿಯಾಗಿ ಸ್ವಲ್ಪ ಲೇಟಾಗಿ ಒಣಕೋಂತ ಹೋಗಿ ಕಲರ್ ಕಪ್ಪಾಗೋ ಚಾನ್ಸಸ್ ಇರ್ತದೆ. ಅದಕ್ಕೆ ಒಬ್ಬ ಅನುಭವಿ ರೈತರಿಗೆ ಹೇಳೋಕೆ ನಾವು ನೋಡಿ ಸ್ವತಃ ಅವರಲ್ಲಿ ಹೋಗಿ, ಬಟ್ ನಾವು ಆ ರೂಲ್ಸ್ ಮಾಡ್ಬೇಕಂತೀವಿ. ಲೇಬರ್ ಸಮಸ್ಯೆ, ಶೆಡ್ಗಳ ಸಮಸ್ಯೆ, ಶೆಡ್ಡು ತುಂಬಂಗಿಲ್ಲ ಒಂದು ದಿವ್ಸಿಗೆ. ಯಾಕಂದ್ರೆ ನಾವು ಬಟ್ಟೆ ಕೊಡೋರು ಇರ್ತೀವಿ, ಸ್ಟೆಪ್ ಬೈ ಸ್ಟೆಪ್ ಹಾಕೋದು ಬಂದೇವು ಅಂದ್ರೆ ಒಂದು ಶೆಡ್ 2 ಅಥವಾ 3 ದಿನ ತುಂಬೇವು ಅಂದ್ರೆ ಏನಾಗಿಬಿಡ್ತದೆ, ಕಲರ್ ವ್ಯತ್ಯಾಸ ಆಗಿಬಿಡ್ತದೆ. ರಾಶಿ ಮಾಡಿದೆವು ಅಂದ್ರೆ ನಮ್ಮ ಶೆಡ್ನಾಗ ನಮ್ಮ ಬಾಕ್ಸ್ ಒಳಗೆ 3 ಥರ ಕಲರ್ ತೋರಿಸ್ತದೆ. ಲಾಸ್ಟ್ ದಿನ ಹಾಕೋದು ಹಳದಿ, ಸೆಂಟ್ರದಾಗ ಹಾಕೋದು ಮೀಡಿಯಮ್, ಅದಕ್ಕಿಂತಲೂ ಲಾಸ್ಟಿಗೆ ಹಾಕೋದು ಮೊದಲು ಹಾಕೋದು ಏನದು ಸ್ವಲ್ಪ ಹಸಿರು ಕಾಣ್ಸೋಕೆ ಸ್ಟಾರ್ಟ್ ಮಾಡ್ತದೆ. ಹೀಗಾಗಿ ಭಾಳಷ್ಟು ನಮಗೆ ಸಮಸ್ಯೆ ತೋರಿಸ್ತದೆ. ಬಟ್ ವಿಶೇಷವಾಗಿ ಮಧ್ಯಾಹ್ನ 1 ಗಂಟೆ ಹಿಡ್ಕೊಂಡು 6 ಗಂಟೆ 7 ಗಂಟೆ ತನಕ ಕಾಯಿ ಕಟ್ ಮಾಡ್ಬೋದು ರೀ. ಈ ಕಾಯಿ ಕಟ್ ಮಾಡೋದು ಮರುದಿವ್ಸ ಬೆಳಗ್ಗೆ ಶೆಡ್ಡಿಗೆ ಹೋಗಬೇಕು. ಶೆಡ್ಡಿಗೆ ಹೋಯ್ತಂದ್ರೆ ಏನಾಗ್ತದೆ, ಬಿಸಿಲು ಹೆಂಗೆ ಜೋರು ಆಗ್ತದಲ್ಲ, ನೀರು ರಿಟರ್ನ್ ಭೂಮಿಗೆ ಇಳಿದು ಗಿಡ ಖುಲ್ಲ ಆಗ್ತಿರ್ತದೆ. ಮತ್ತು ಇನ್ನೊಂದು ಬಿಸಿಲಿಗೆ ಸ್ವಲ್ಪ ನೀರು ಆವಿ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ಈ ಮುನುಕ ಹಳದಿಯಾಗಿ ಆಮೇಲೆ ಡ್ಯಾಮೇಜ್ ಅರ್ಧ ಕಲರ್ ಕೆಂಪು, ಅರ್ಧ ಕಲರ್ ಹಸಿರು, ಅರ್ಧ ಕಲರ್ ಹಿಂಗೆ ಅರ್ಧ ಕಲರ್ ಆಗ್ತಿರ್ತಾವಲ್ಲ, ಅದು ಆಗೋದು ನಿಂದಿರ್ತದೆ ಇದಕ್ಕೆ. ಆಮೇಲೆ ಬಟ್ ಇನ್ನೊಂದು ನಾವು ಲೇಬರ್ ಸಮಸ್ಯೆದಿಂದ ಹಿಂಗೆ ಮಾಡೋಂಗಿಲ್ಲ, ನಾವು ಇನ್ನೊಂದು ರೀತಿಯೂ ಮಾಡ್ಕೋಬಹುದು. ಏನಪ್ಪ ಅಂತಂದ್ರೆ, ಇವತ್ತು ಕಾಯಿ ಕಟ್ ಮಾಡೋದು, ನಾಳೆ ಹಾಕೋದು, ನಾಳೆ ಕಾಯಿ ಕಟ್ ಮಾಡೋದು, ನಾಡ್ದು ಹಾಕೊಳ್ಳೋದು, ಈ ರೀತಿಯೂ ಮಾಡ್ಬೋದು. ಇಲ್ಲ ಅಂದರೆ ಇವತ್ತು ಮುಂಜಾನೆ ಕಟ್ ಮಾಡೋದು, ಮಧ್ಯಾಹ್ನದಿಂದ ಹಾಕೋದು, ಮಧ್ಯಾಹ್ನ ಕಟ್ ಮಾಡೋದು, ಮರುದಿವ್ಸ ಹಾಕೋದು. ಈ ರೀತಿಯೂ ಒಂದು ಟ್ರಿಕ್ ನಾವು ಫಾಲೋ ಮಾಡಿದೆವು ಅಂದ್ರೆ ನಮ್ಮ ಮುನಕ್ಕೆ ಕ್ವಾಲಿಟಿ ಬರ್ಬೋದು ರೀ, ಮಡಿಕೆ ಬರೋಂಗಿಲ್ಲ. ಆಮೇಲೆ ಇನ್ನೊಂದು, ನಾವು ಇನ್ನೂ ಕೆಲವೊಂದು ಟೈಮ್ದಾಗ ಏನಾಗಿರ್ತದೆ, ನಮ್ಮ ಲೇಬರ್ ಹೆಚ್ಚು ಕಡಿಮೆ ಬಂದಿರ್ತಾರೆ, ಸೀದಾ ಕಟ್ ಮಾಡೋಣ, ಡೈರೆಕ್ಟ್ ಹೌದನಾಗ ಎದ್ದಾನ ಹೋಗೋಣ ಶೆಡ್ಡಿಗೆ ಹಾಕಿಬಿಡ್ತೀವಿ. ಇದರದಿಂದ ಏನಾಗಿಬಿಡ್ತದೆ, ಇದು ಆಗುತ್ತೆ ರೀ, ನಮ್ಮದು ಹಸಿ ಬದ್ನೆಕಾಯಿ ಬೆಂಕಿಯಾಗ ಹಾಕಿ ತೆಗೋಕ್ರೆ ಹಂಗೆ ಆಗಂಗಿಲ್ಲ, ಆ ರೀತಿ ಆಗ್ತದೆ. ಕಲರ್ ನಾವು ಮಾಡಕ್ಕೆ ಹೋಗ್ತೀವಿ, ಗಂಧಕ್ಕೆ ಎಟ್ಟು ಹಾಕೀವಿ, ಎಟ್ಟು ಚಂದ ಔಷಧಿ ಹೊಡೆದೀವಿ, ಅದು ಹೊಡೆದೀನಿ, ಗಂಧಕ್ಕೆ ಕೊಡೋ ಮುಂದೆ ನಾವು ಕೆಲವೊಂದು ಕಲರ್ಗಳು ಯೂಸ್ ಮಾಡ್ಕೊಂಡೀವಿ, ಹೀಗೆಲ್ಲ ನಾವು ಹೇಳ್ತಿರ್ತೀವಿ. ಆದರೂ ಕಲರ್ ಬಂದಿಲ್ಲ ಅಂತೀವಿ. ಬಟ್ ಈ ರೀತಿ ಆಗ್ತಿರ್ತದೆ. ನಾವು ಕಾಯಿ ಕಟ್ ಮಾಡಿ ಮಿನಿಮಮ್ 2-3 ತಾಸು ರೀ ಸ್ಟಾಕ್ ಇರ್ಬೇಕು ನಮ್ಮದು ನೆರಳಾಗ. ಆನಂತರ ನಾವು ಶೆಡ್ಡಿಗೆ ಹಾಕಿದ್ರೆ ಯಾವುದೇ ರೀತಿಯಾದಂಥ ಕಲರ್ ಒಳಗೆ ವ್ಯತ್ಯಾಸ ಆಗಂಗಿಲ್ಲ. ಈಗ ನಾವು ಶೆಡ್ನಾಗ ಹಾಕಿದ ಬಳಿಕ ಈ ಸಾರಿ ಹೊಸದೊಂದು ಇದು ಮಾಡ್ಕೊಂಡಿವ್ರಿ. ಹೋದ ವರ್ಷ ಮಾಡೀವಿ ನಾವು, ಬಟ್ ಅದನ್ನು ನಾವು ಯೂಟ್ಯೂಬ್ನಾಗ ಹೇಳಿರಲಿಲ್ಲ. ಈಗ ನಾನು ನಿಮಗೆ ಅದು ಯಾವ ರೀತಿ ಮಾಡಬೇಕು, ಹೆಂಗೆ ಮಾಡಬೇಕು, ನಮ್ಮ ಕಲರ್ ಒಂದು ರೌಂಡ್ ಒಂದೇ ಸೇಮ್ ತರಬೇಕು. ಮತ್ತು ನಮ್ಮ ಮಾರ್ಕೆಟ್ನಾಗ ಹೋಗಿ ನೋಡಿದ್ರೆ ನಮ್ಗೆ ಸ್ವಲ್ಪ ಶುಗರ್ ಕಡಿಮೆ ಇದ್ದರು, ಸ್ವಲ್ಪ ಮಡಿಕೆ ಇದ್ದರೂ ಕಲರ್ ನೋಡಿ ರೇಟ್ ಆಗ್ಬೇಕು ನಮಗೆ.
ಆಮೇಲೆ ಉದುರು ಇರ್ಬೇಕು ಹಿಂಗೆ ಕಾಳು ಹಿಂಗೆ ನಾವು ನೋಡಿರಲ್ಲ ನೀವು ಮಾರ್ಕೆಟಿಗೆ ಹೋಗಿರಂತ ತೊಗೊಂಡು ಹಿಂಗೆ ಹಿಚ್ಚಕ್ಕೆ ಹಿಂಗೆ ಬಿಟ್ಬಿಡ್ತಾರೆ ಉದುರು ಬಂದುಬಿಡ್ತದೆ ಉದುರಾಗಬೇಕು. ಆ ರೀತಿ ನಮ್ಮ ಮಾಲ್ ಉದುರು ಆಗ್ಬೇಕಂದ್ರೆ ನಾವು ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ರೀ. ಈ ಕಾಯಿ ಕಟ್ ಮಾಡೋದಂತರೂ ನಿಮಗೆ ಈ ಎಂಗಲ್ದಾಗ ನೀರು ಯಾವ ರೀತಿ ಬಿಡಬೇಕು, ಮೇಲೆ ಸ್ಪ್ರೇ ಯಾವ ತೊಗೋಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಈ ವಿಡಿಯೋದಾಗ ಇಟ್ಟತನ ಮಾತಾಡೀನಿ ರೀ. ಈಗ ನೆಕ್ಸ್ಟ್ ವಿಡಿಯೋದಾಗ ಮುನುಕ್ ಮಾಡೋ ಟೈಮ್ದಾಗ ಶೆಡ್ನಾಗ ಏನೆಲ್ಲ ನಾವು ಪ್ರೊಸೆಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಾಗ ಸಿಗೋಮಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ನಮಸ್ಕಾರ.